Welcome to our YouTube channel. So today we'll discuss about chapter 6th tissue of class 9th. ನಾವು ಏನು ಸ್ಟಾರ್ಟ್ ಮಾಡೋಣಪ್ಪ ಟಿಶ್ಯೂ ಕ್ಲಾಸ್ 9th ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋನಾಗ ಏನಾಗುತ್ತೆ ಕ್ಲಾಸ್ 9th ಟಿಶ್ಯೂ ಚಾಪ್ಟರ್ ಬಗ್ಗೆ ಸಮ್ ಬೇಸಿಕ್ ಸ್ಟಡಿ ಮಾಡಿದ್ದೆವು. ಏನು ಪ್ಲಾಂಟ್ ಟಿಶ್ಯೂ ಅಂದರೆ ಏನು, ಮತ್ತು ಎನಿಮಲ್ ಟಿಶ್ಯೂ ಮತ್ತು ಪ್ಲಾಂಟ್ ಟಿಶ್ಯೂ ಒಳಗೆ ಏನು ಡಿಫ್ರೆನ್ಸ್ ಅದ, ಮತ್ತು ಮಲ್ಟಿಸೆಲ್ಲರ್ ಆರ್ಗನಿಸಮ್ ಒಳಗೆ ಟಿಶ್ಯೂ ಯಾಕೆ ಇಂಪಾರ್ಟೆಂಟ್ ಪ್ಲೇ ರೋಲ್ ಮಾಡ್ತದೆ. ಮತ್ತೊಂದೇನು ಬಗ್ಗೆಪ್ಪ ಅಂದ್ರೆ ಪ್ಲಾಂಟ್ ಟಿಶ್ಯೂ ಒಳಗೆ ಫಸ್ಟ್ ಯಾವ್ದು ಬರ್ತದೆ, ಡಿವೈಡಿಂಗ್ ಟಿಶ್ಯೂ ಕಾಲ್ಡ್ ಆಸ್ ಅ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಬಗ್ಗೆ ಕಲ್ತೀವಿ. ಮತ್ತು ಅದ್ರದ್ದು ಎಷ್ಟು ಪಾರ್ಟ್ಸ್ ಅವ ಆಫ್ ಮೆರಿಸ್ಮ್ಯಾಟಿಕ್ ಟಿಶ್ಯೂದ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೇವೆ, ರೈಟಾ. ಸೊ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ ಏನು ಸ್ಟಡಿ ಮಾಡೋಣ ಈಗ, ಇನ್ನೊಂದು ಏನು ಬರ್ತದೆ, ಇನ್ನೊಂದು ಪ್ಲಾಂಟ್ ಟಿಶ್ಯೂ ಒಳಗೆ ಏನು ಬರ್ತಪ್ಪ ಅಂದ್ರೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಬರ್ತಾವೆ. ಆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಏನು ಮತ್ತು ಅದರದ್ದು ಅದ್ರಾಗ ಎಷ್ಟು ಟೈಪ್ಸ್ ಬರ್ತಾವ ಬಗ್ಗೆ ಫುಲ್ ಸ್ಟಡಿ ಮಾಡೋಣ, ರೈಟಾ. ಸೊ ವಾಟ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಪ್ಪ ಅಂತಂದ್ರೆ, ಯಾವಾಗ ಒಂದು ಮೆರಿಸ್ಮ್ಯಾಟಿಕ್ ನಾವು ಬಿಫೋರ್ ಏನು ನಮ್ಮ ಲಾಸ್ಟ್ ವೀಡಿಯೋನಾಗ ಏನು ಹೇಳಿದೆವು, ನಾವು ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂದರೆ ಅಂತ ಹೇಳಿದೆವು. ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂದರೆ ಏನು, ಆ ಡಿವೈಡಿಂಗ್ ಸೆಲ್ ಈಸ್ ನೋನ್ ಆಸ್ ಅ ಮೆರಿಸ್ಮ್ಯಾಟಿಕ್ ಟಿಶ್ಯೂ, ರೈಟಾ. ಆ ಡಿವೈಡಿಂಗ್ ಸೆಲ್ ಈಸ್ ನೋನ್ ಆಸ್ ಅ ಮೆರಿಸ್ಮ್ಯಾಟಿಕ್ ಟಿಶ್ಯೂ. ಯಾವುದೇ ಒಂದು ಸೆಲ್ ಡಿವೈಡ್ ಆಗೋದಂಥದ್ದು ಎಬಿಲಿಟಿ ಇತ್ತು, ಆ ಟಿಶ್ಯೂಗೆ ಏನಂತ ಕರಿತೀವಿ ನಾವು ಅಲ್ಲಿ, ಮೆರಿಸ್ಮ್ಯಾಟಿಕ್ ಟಿಶ್ಯೂ. ಈ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಗ್ರೋತ್ ಆದಾಗ, ಡೆವಲಪ್ ಆದಾಗ ಅದ್ರದ್ದು ಡಿವೈಡಿಂಗ್ ಕೆಪಾಸಿಟಿ ಲೂಸ್ ಮಾಡ್ಕೋತು, ಮತ್ತು ಅವು ಸೆಲ್ಸ್ಗಳೇನದು ಪರ್ಮನೆಂಟ್ ಸೈಜ್ ಮತ್ತು ಶೇಪಾಗಿ ಕನ್ವರ್ಟ್ ಆದವು ಅಂದವು, ಮತ್ತು ಒಂದು ಸ್ಪೆಸಿಫಿಕ್ ರೋಲ್ ಅಕ್ವೈರ್ ಮಾಡ್ಕೊಂಡವಪ್ಪ ಅಂದ್ರೆ ಅಂಥ ಟೈಪ್ ಆಫ್ ಟಿಶ್ಯೂಗೆ ಏನು ಕರಿತೀವಿ ನಾವು ಅಲ್ಲಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ನೋಡಿ ಏನಂತ ಕರೀದು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಸಿಂಪಲ್ ಡೆಫಿನೇಷನ್ ಅದ. ಏನಾಗ್ತಪ್ಪ ಅಂದ್ರೆ ಮೆರಿಸ್ಮ್ಯಾಟಿಕ್ ಟಿಶ್ಯೂಗಳು ಏನಾಗ್ತಾವೆ, ತಮ್ಮದು ಡಿವೈಡಿಂಗ್ ಕೆಪಾಸಿಟಿ ಏನು ಮಾಡ್ತಾವೆ, ಲೂಸ್ ಮಾಡಿಕೊಂಡು ಅವೇನಾಗ್ತಾವೆ ಸೆಲ್ಸ್ಗಳು ಪರ್ಮನೆಂಟ್ ಶೇಪ್, ಸೈಜ್ ಮತ್ತು ಫಂಕ್ಷನ್ ಅಕ್ವೈರ್ ಮಾಡ್ಕೋತಾವೆ. ಈ ಟೈಪ್ ಆಫ್ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು ಅಲ್ಲಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ನೋಡಿರಿ ನಮ್ಮ ಡೆಫಿನೇಷನ್ ಏನೇನು ಅದೇ ಹೇಳ್ತಾ ನೋಡಿರಿ ಇಲ್ಲಿ. ಸೊ ಇಲ್ಲಿ ನೋಡಿರಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಡಿರೈವ್ಡ್ ಫ್ರಮ್ ಮೆರಿಸ್ಮ್ಯಾಟಿಕ್ ಟಿಶ್ಯೂ, ಕರೆಕ್ಟಾ. ಎಲ್ಲಿದ್ದು ಬಂದದ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಡಿರೈವ್ಡ್ ಅಂದ್ರೆ ನಾವು ಎಲ್ಲಿದ್ದು ಬಂದದ, ಮೆರಿಸ್ಮ್ಯಾಟಿಕ್ ಟಿಶ್ಯೂಲಿಂತ ಬಂದದ. ಸೆಲ್ಸ್ ಲೂಸ್ ದ ಎಬಿಲಿಟಿ ಟು ಡಿವೈಡ್ ಅಂದ್ರೆ ಏನು ಮಾಡ್ತಾವೆ, ಮೆರಿಸ್ಮ್ಯಾಟಿಕ್ ಟಿಶ್ಯೂಗಳು ಏನು ಮಾಡ್ತಾವೆ, ಆ ಡಿವೈಡ್ ಆಗೋದಂಥದ್ದು ಎಬಿಲಿಟಿ ಏನು ಮಾಡ್ತಾವೆ, ಲೂಸ್ ಮಾಡ್ಕೊಂಡು ಏನು ಮಾಡ್ಕೋತಾವೆ, ಅವು ಲೂಸ್ ಮಾಡ್ಕೊಂಡು ಏನು ತೊಗೋತಾವು, ಟೇಕಪ್ ತಗೋತಾವೆ, ಪರ್ಮನೆಂಟ್ ಶೇಪ್, ಸೈಜ್ ಆ್ಯಂಡ್ ಫಂಕ್ಷನ್ಸ್ ತೊಗೋತಾವೆ. ಯಾವಾಗ ಒಂದು ಮೆರಿಸ್ಮ್ಯಾಟಿಕ್ ಟಿಶ್ಯೂ ಡಿವೈಡ್ ಆಗೋದಂಥದ್ದು ಕೆಪಾಸಿಟಿ ಬ್ರೇಕ್ ಡೌನ್ ಆಯಿತು, ಸ್ಟಾಪ್ ಆಗಿ ಅವು ಸೆಲ್ಸ್ಗಳು ಏನಾಗ್ತಾವೆ, ಒಂದು ಪರ್ಮನೆಂಟ್ ಶೇಪ್, ಸೈಜ್ ಮತ್ತು ಫಂಕ್ಷನ್ ಆಗಿ ಕನ್ವರ್ಟ್ ಆಗ್ತಾವೆ. ಆ ಟೈಪ್ ಆಫ್ ಟಿಶ್ಯೂಗಳಿಗೆ ಏನಂತ ಕರಿತೀವಿ ನಾವು ಅಲ್ಲಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ, ರೈಟಾ. ಸೊ ಏನಪ್ಪ ಅಂತಂದ್ರೆ ಬೇಸಿಕಲಿ ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3 ಆಗಿ ನಾವು ಡಿವೈಡ್ ಮಾಡ್ತೀವಿ. ಏನಾಗ್ತದೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಏನಾಗ್ತದೆ ಅಲ್ಲಿ 3 ಆಗಿ ನಾವೇನು ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ನಾವು ಒಂದು ಫಸ್ಟ್ ಏನು ಹೇಳ್ಬೋದು, ಪೇರನ್ ಕೈಮಾ ಅಂತ ಹೇಳ್ಬೋದು, ಕಾಲನ್ ಕೈಮಾ ಅಂತ ಹೇಳ್ಬೋದು, ಮತ್ತು ಸ್ಕ್ಲೆರನ್ ಕೈಮಾ, ರೈಟಾ. ಏನು 3 ಕ್ಯಾಟಗರೀಸ್ ಯಾವ್ಯಾವು, ಒಂದು ಪೇರನ್ ಕೈಮಾ ಅಂತ ಬರ್ತದೆ. ಸೊ ಪೇರನ್ ಕೈಮಾ, ಸೆಕೆಂಡ್ ಅಂತ ಕಾಲನ್ ಕೈಮಾ, ರೈಟಾ, ಕಾಲನ್ ಕೈಮಾ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸ್ಕ್ಲೆರನ್ ಕೈಮಾ ಅಂತ ಬರ್ತದೆ. ಸೊ ಮೂರನೇದು ಏನಪ್ಪ ಅಂತಂದ್ರೆ ನಮಗಲ್ಲಿ ಸ್ಕ್ಲೆರನ್ ಕೈಮಾ. ಸ್ಕ್ಲೆರನ್ ಕೈಮಾ 3 ಟೈಪ್ಸ್ ಆಗಿ ಬರ್ತವೆ. ಸೊ ಪರ್ಮನೆಂಟ್ ಟಿಶ್ಯೂ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಏನಾಗ್ತವೆ 3, ಒಂದು ಪೇರನ್ ಕೈಮಾ ಅಂತ ಬರ್ತದೆ, ಇನ್ನೊಂದು ಕಾಲನ್ ಕೈಮಾ ಅಂತ ಬರ್ತದೆ, ಇನ್ನೊಂದು ಏನು ಬರ್ತದೆ ಸ್ಕ್ಲೆರನ್ ಕೈಮಾ. ಇವೆಲ್ಲ 3 ಏನವಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಗೆ ಒಂದು ಎಕ್ಸಾಂಪಲ್ ಅನ್ನೋಕ್ಕಿಂತ 3 ಪಾರ್ಟ್ಸ್ ಆಫ್ ಯಾವುದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಯಾವುದು ಪೇರನ್ ಕೈಮಾ ಆಗಿರ್ಬೋದು, ಕಾಲನ್ ಕೈಮಾ ಆಗಿರ್ಬೋದು, ಮತ್ತು ಸ್ಕ್ಲೆರನ್ ಕೈಮಾ. ದೀಸ್ ಆರ್ ದ 3 ಪಾರ್ಟ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ರೈಟಾ. ಸೊ ನಾವು ಇದ್ರ ಬಗ್ಗೆ ಫಂಕ್ಷನ್ಸ್ಗಳ ಬಗ್ಗೆ ನೋಡೋಣ. ಅದರದ್ದು ಪೇರನ್ ಕೈಮಾದ ಫಂಕ್ಷನ್ ಏನದ, ಕಾಲನ್ ಕೈಮಾ ಫಂಕ್ಷನ್ ಏನದ, ಮತ್ತು ಸ್ಕ್ಲೆರನ್ ಕೈಮಾ ಫಂಕ್ಷನ್ ಏನದ ನಾವು ಸ್ಟಡಿ ಮಾಡೋಣ, ರೈಟಾ. ಫಸ್ಟ್ ಏನು ತಿಳ್ಕೊಬೇಕು, ವಾಟ್ ಈಸ್ ದ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಪ್ಪ ಅಂತಂದ್ರೆ, ಸಿಂಪಲ್ ಏನಾಗ್ತದೆ, ಎದರಿಂದ ಡಿರೈವ್ ಆಗ್ಯದ, ದೀಸ್ ಸೆಲ್ಸ್ ಆರ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಡಿರೈವ್ಡ್ ಫ್ರಮ್ ದಿ merismatic tissue, right. Merismatic tissue lose the ability of dividing and they will take permanent size, shape and function, ರೈಟಾ. ಏನಾಗದಪ್ಪ ಅಂದರೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅದರಿಂದ ಡಿರೈವ್ ಮಾಡ್ಕೊಂಡಿದ್ದೆವು, ಮೆರಿಸ್ಮ್ಯಾಟಿಕ್ ಟಿಶ್ಯೂಲಿಂದ ಡಿರೈವ್ ಮಾಡ್ಕೊಂಡಿದ್ದೆವು. ಈ ಮೆರಿಸ್ಮ್ಯಾಟಿಕ್ ಸೆಲ್ಸ್ಗಳು ಏನಾಗ್ತಾವೆ, ಏನು ಎಬಿಲಿಟಿ ಏನು ಮಾಡ್ಕೊತಾವೆ, ಲೂಸ್ ಮಾಡ್ಕೊಂಡು. ಯಾವ್ದು ಎಬಿಲಿಟಿ, ಡಿವೈಡಿಂಗ್ ಸೆಲ್ ಎಬಿಲಿಟಿ ಏನು ಮಾಡ್ಕೊಂಡು ಲೂಸ್ ಮಾಡ್ಕೊಂಡು ಅವು ಏನು ತೊಗೊಳಿತಾವೆ, ಪರ್ಮನೆಂಟ್ ಸೈಜ್, ಶೇಪ್ ಮತ್ತು ಸ್ಪೆಸಿಫಿಕ್ ಫಂಕ್ಷನ್ ಅಕ್ವೈರ್ ಮಾಡೋಂಥ ಮೆಥಡಿಗೆ ಏನು ಕರಿತೇವೆ ನಾವು ಅಲ್ಲಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೇವೆ. ಆ್ಯಂಡ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3 ಆಗಿ ನಾವು ಡಿವೈಡ್ ಮಾಡಿದ್ದೇವೆ. ಒಂದು ಪ್ಯಾರನ್ ಕೈಮಾ ಅಂತ ಹೇಳ್ತೇವೆ, ಸೆಕೆಂಡ್ ಅಂತ ಕಾಲನ್ ಕೈಮಾ, ಥರ್ಡ್ ಅಂತ ಪ್ಯಾರನ್ ಕೈಮಾ, ಕಾಲನ್ ಕೈಮಾ ಮತ್ತು ಸ್ಕ್ಲೆರನ್ ಕೈಮಾ, ರೈಟಾ. ಈ 3 ಪಾರ್ಟ್ಸ್ ಬರ್ತವೆ ಇದ್ರಾಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೆ. ಸೊ ನೆಕ್ಸ್ಟ್ ನೋಡಮ್ಮಿ,
ಈಗ ಇದ್ರಾಗ ಏನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಪೆರೆನ್ ಕೈಮ ಒಳಗೂ ಲಿವಿಂಗ್ ಸೆಲ್ಸ್ ಇರ್ತಾವೆ, ಕಾಲನ್ ಕೈಮ ಒಳಗೂ ಲಿವಿಂಗ್ ಸೆಲ್ಸ್ ಇರ್ತಾವೆ. ಬಟ್ ಸ್ಕ್ಲೆರನ್ ಕೈಮ ಒಳಗೆ ಏನಿರ್ತಾವೆ ಅಲ್ಲಿ ಡೆಡ್ ಸೆಲ್ಸ್ ಇರ್ತಾವೆ. ನೋಡ್ರಿ ಏನಂತ ಹೇಳಿದೆವು ಅಲ್ಲಿ, ಪೆರೆನ್ ಕೈಮ ಒಳಗೆ ಲಿವಿಂಗ್ ಸೆಲ್ಸ್ಗಳು, ಕಾಲನ್ ಕೈಮ ಒಳಗೂ ಲಿವಿಂಗ್ ಸೆಲ್ಗಳು. ಬಟ್ ಒಂದೇ ಸ್ಕ್ಲೆರನ್ ಕೈಮ ಒಳಗೆ ಏನಿರ್ತಾವೆ ಅಲ್ಲಿ ಡೆಡ್ ಸೆಲ್ಸ್ಗಳು ಇರ್ತಾವೆ. ಫಸ್ಟ್ ಈಸಿ ರಿಮೆಂಬರ್ ಮಾಡ್ಬೋದು. ಫಸ್ಟ್ 3 ಟೈಪ್ ಬರ್ತವೆ. ಒಂದು ಪೆರೆನ್ ಕೈಮ ಬರ್ತದೆ, ಇನ್ನೊಂದು ಕಾಲನ್ ಕೈಮ ಬರ್ತದೆ, ಮತ್ತು ಇನ್ನೊಂದೇನು ಸ್ಕ್ಲೆರನ್ ಕೈಮ. ಮತ್ತು ಇದ್ರಾಗೂ ಲಿವಿಂಗ್ ಸೆಲ್, ಇದ್ರಾಗೂ ಲಿವಿಂಗ್ ಸೆಲ್. ಪೆರೆನ್ ಕೈಮ ಒಳಗೂ ಲಿವಿಂಗ್ ಸೆಲ್ ಅವ, ಕಾಲನ್ ಕೈಮ ಒಳಗೂ ಲಿವಿಂಗ್ ಸೆಲ್ ಅವ, ಮತ್ತು ಸ್ಕ್ಲೆರನ್ ಕೈಮ ಒಳಗೆ ಅಷ್ಟೇ ಏನವ ಡೆಡ್ ಸೆಲ್ಸ್ ಅವ. ರೈಟಾ, ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ರೈಟಾ, ಇವು ಮೂರು ನಡ್ಬರ್ಕಿಂತ ನಾವು ಈಸಿಲಿ ನಾವು ಹೇಳ್ಬೋದು. ಅಂದ್ರೆ ಈಸಿಲಿ ಏನು ನೆನ್ಪಿಡ್ಬೋದು, ಪೆರೆನ್ ಕೈಮ ಒಳಗೆ ಲಿವಿಂಗ್ ಸೆಲ್ ಅವ, ಕಾಲನ್ ಕೈಮ ಒಳಗೂ ಲಿವಿಂಗ್ ಸೆಲ್ ಅವ, ಸ್ಕ್ಲೆರನ್ ಕೈಮ ಒಳಗೆ ಅಷ್ಟೇ ಏನವ ಡೆಡ್ ಸೆಲ್ ಅವ ಅಂತ ಹೇಳಿದೆವು. ಸೊ ನೋಡಿರಿ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸೆಲ್ ವಾಲ್ ಬಗ್ಗೆ. ಸೊ ಪೆರೆನ್ ಕೈಮ ಒಳಗೆ ಏನದ ಥಿನ್ ಸೆಲ್ ವಾಲ್ ಅದ, ಇದ್ರಾಗ ಇರ್ರೆಗ್ಯುಲರ್ ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಅಂತ ಹೇಳ್ತೇವೆ. ಪೆರೆನ್ ಕೈಮ ಒಳಗೆ ಸೆಲ್ ವಾಲ್ ಭಾಳಷ್ಟು ಥಿನ್ ಅದ. ಇದ್ರಾಗ ಸೆಲ್ ವಾಲ್ ಹೆಂಗದಪ್ಪ ಅಂದ್ರೆ ಇದು ಇರ್ರೆಗ್ಯುಲಾರಿಟಿ ಅದ, ಏನಾಗ್ತದೆ ಕಾರ್ನರ್ ಒಳಗೆ ಸ್ವಲ್ಪ ಥಿಕ್ ಆಗಿ ತೋರಿಸ್ತದೆ. ಇರ್ರೆಗ್ಯುಲಾರಿಟಿ ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಒಳಗೆ ಭಾಳಷ್ಟು ಥಿಕ್ಕಾಗಿ ಕಾಣಿಸ್ತದೆ, ಇರ್ರೆಗ್ಯುಲರ್ ಆಗಿ ಕಾಣಿಸ್ತದೆ. ಸೊ ಇದರ ಸ್ಕ್ಲೆರನ್ ಕೈಮ ಒಳಗೆ ಯೂನಿಫಾರ್ಮ್ಲಿ ಥಿಕ್ ಅದ ಅಂತ ಹೇಳ್ತಾನೆ, ಲಿಗ್ನಿಫೈಡ್ ವಾಲ್ಸ್ ಅಂತ ಹೇಳ್ತಾನೆ. ನೋಡಿ ಸೆಕೆಂಡ್ ಪಾಯಿಂಟ್ ಏನು, ಪೆರೆನ್ ಕೈಮ ಒಳಗೆ ಸೆಲ್ ವಾಲ್ ಥಿನ್ ಸೆಲ್ ವಾಲ್ ಅದ, ಇದ್ರಾಗ ಇರ್ರೆಗ್ಯುಲರ್ಲಿ ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಅದ. ಇಲ್ಲಿ ಕಾಲನ್ ಕೈಮ ಒಳಗೆ, ಸ್ಕ್ಲೆರನ್ ಕೈಮ ಒಳಗೆ ಏನದಪ್ಪ ಅಂದ್ರೆ ಯೂನಿಫಾರ್ಮ್ಲಿ ಥಿಕ್ ಅದ ಅಂತ ಹೇಳ್ತೇವೆ. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಸೆಕೆಂಡ್ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಏನು ಹೇಳ್ಬೋದು ನಾವಲ್ಲಿ, ನಾವು ಫೀಚರ್ಸ್ ಆಫ್ ಸೆಲ್ ವಾಲ್ ಅಂತ ಹೇಳ್ಬೋದು. ಫೀಚರ್ಸ್ ಆಫ್ ಸೆಲ್ ವಾಲ್ ಒಳಗೆ ಏನದ ಥಿನ್ ಸೆಲ್ ವಾಲ್ ಇದ್ರಾಗದ. ಪೆರೆನ್ ಕೈಮನಾಗ ಏನದ ಥಿನ್ ಸೆಲ್ ವಾಲ್ ಕರೆಕ್ಟಾ, ಥಿನ್ ಸೆಲ್ ವಾಲ್ ಇದ್ರಾಗ ಪೆರೆನ್ ಕೈಮ ಒಳಗೆ. ಅದೇ ರೀತಿಯಾಗಿ ಕಾಲನ್ ಕೈಮ ಒಳಗೆ ಏನದಪ್ಪ ಅಂದ್ರೆ ಇರ್ರೆಗ್ಯುಲರ್ ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಅಂತ ಹೇಳ್ತೀವಿ. ಅದೇ ಸ್ಕ್ಲೆರನ್ ಕೈಮ ಒಳಗೆ ಏನದ ಯೂನಿಫಾರ್ಮ್ ಥಿಕ್ ಅಂತ ಹೇಳ್ತೇವೆ. ಸೊ ನೋಡಿರಿ, ಮತ್ತೇನಪ್ಪ ಅಂದ್ರೆ ಕೀ ಫಂಕ್ಷನ್ ಏನು ಮಾಡ್ತಾ ಪೆರೆನ್ ಕೈಮ, ಕೀ ಫಂಕ್ಷನ್ ಏನು ಮಾಡ್ತಾ ಫುಡ್ ಸ್ಟೋರೇಜ್ ಆ್ಯಂಡ್ ಸಪೋರ್ಟ್ ಮಾಡ್ತದೆ. ನೋಡಿರಿ ನೆನ್ಪಿಡ್ರಿ, ಭಾಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಏನು ಮಾಡ್ತಾ ಪೆರೆನ್ ಕೈಮ ಏನು ಮಾಡ್ತದೆ, ಫುಡ್ ಸ್ಟೋರೇಜ್ ಆ್ಯಂಡ್ ಸಪೋರ್ಟ್ ಕೊಡ್ತದೆ ಅದಕ್ಕೆ ಪ್ಲ್ಯಾಂಟ್ ಬಾಡಿಗೆ. ಸೊ ಫುಡ್ ಸಪೋರ್ಟ್ ಆ್ಯಂಡ್ ಸ್ಟೋರೇಜ್ ಸಪೋರ್ಟ್ ಪ್ರೊವೈಡೆಡ್ ಬೈ ದಿ ಪೆರೆನ್ಕೈಮ ಟಿಶ್ಯೂ. ಪೆರೆನ್ಕೈಮ ಏನು ಮಾಡ್ತದೆ, ಫುಡ್ ಸ್ಟೋರೇಜ್ ಮಾಡ್ತಾ ಮತ್ತು ಪ್ಲ್ಯಾಂಟ್ ಬಾಡಿ ಸಪೋರ್ಟ್ ಕೊಡ್ತದೆ. ಅದೇ ರೀತಿ ಕೊಲೆನ್ಕೈಮ ಏನು ಮಾಡ್ತಪ್ಪ ಅಂದರೆ ಫ್ಲೆಕ್ಸಿಬಿಲಿಟಿ ಮೀನಿಂಗ್ ಅಪ್ಪ ಅಂತಂದ್ರೆ ದ ಪ್ಲ್ಯಾಂಟ್ಸ್ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ ವಿತೌಟ್ ಬ್ರೇಕಿಂಗ್. ಅದೇನು ಮಾಡ್ತಾ ಬಾರ್ಸ್ಗಳಾಗಿರ್ಬೋದು, ಲೀವ್ಸ್ಗಳಾಗಿರ್ಬೋದು, ಅಥವಾ ಟ್ವಿಗ್ಸ್ ಆಗಿರ್ಬೋದು, ಈಸಿಲಿ ಮೂವ್ ಮಾಡೋ ಸಲಕ್ಕೆ ಏನು ಮಾಡ್ತಾ ಹೆಲ್ಪ್ ಮಾಡ್ತಾ ಯಾವುದು ಕೊಲೆನ್ಕೈಮ ಟಿಶ್ಯೂ. ರೈಟಾ, ಮತ್ತು ಇನ್ನೊಂದು ಏನು ಮಾಡ್ತಪ್ಪ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ನೂ ಕೂಡ ಕೊಡ್ತದೆ ಯಾವುದು ಕೊಲೆನ್ಕೈಮ. ಸೊ ನೋಡಿರಿ ಏನು ಹೇಳ್ತಪ್ಪ ಅಂತಂದ್ರೆ ಫ್ಲೆಕ್ಸಿಬಿಲಿಟಿನೂ ಪ್ರೊವೈಡ್ ಮಾಡ್ತದೆ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ನೂ ಕೊಡ್ತದೆ. ಯಾವುದಪ್ಪ ಅಂತಂದ್ರೆ ಇದು ನಮಗೆ ಕೊಲೆನ್ಕೈಮ ಪ್ಲ್ಯಾಂಟ್ ಬಾಡಿಗೆ ಏನು ಮಾಡ್ತದೆ, ಫ್ಲೆಕ್ಸಿಬಿಲಿಟಿ ಕೊಡ್ತದೆ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಕೂಡ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಇದು ಕೊಲೆನ್ಕೈಮ ಏನು ಮಾಡ್ತದಪ್ಪ ಅಂತಂದ್ರೆ ನೋಡಿರಿ, ಕೊಲೆನ್ಕೈಮ ಏನು ಮಾಡ್ತದೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ ಏನು ಮಾಡ್ತದೆ, ಇದನ್ನು ಕೂಡ ಏನು ಮಾಡ್ತದೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಏನು ಪ್ರೊವೈಡ್ ಮಾಡ್ತದೆ, ಪ್ಲ್ಯಾಂಟ್ ಬಾಡಿಗೆ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ತಾನೆ. ರೈಟಾ, ಸೊ ಎದ್ರದ್ದು ಅಬೌಟ್ ಇದು ನಮಗೆ ಎದ್ರ ಫೀಚರ್ಸ್ದು ಇದು ಕೊಲೆನ್ಕೈಮದು ಏನು ಫೀಚರ್, ಕೊಲೆನ್ಕೈಮದು, ಪೆರೆನ್ಕೈಮದು ಮತ್ತು ಸ್ಕ್ಲೆರೆನ್ಕೈಮದು ಫೀಚರ್ಸ್. ರೈಟಾ, ಒನ್ ಮೋರ್ ಟೈಮ್ ಐ ವಿಲ್ ರಿಪೀಟ್ ಫಂಕ್ಷನ್ಸ್ ಆಫ್ ವಾಟ್ ಪೆರೆನ್ಕೈಮ. ಸೊ ಪೆರೆನ್ಕೈಮದ ಫಂಕ್ಷನ್ ಏನಪ್ಪ ಮಾಡ್ತಾರೆ, ಫುಡ್ ಸ್ಟೋರೇಜ್ ಮಾಡ್ತದೆ ಮತ್ತು ಸಪೋರ್ಟ್ ಮಾಡ್ತದೆ. ಕರೆಕ್ಟಾ, ಆ್ಯಂಡ್ ಮತ್ತು ಇದೇನು ಮಾಡ್ತದೆ, ಫ್ಲೆಕ್ಸಿಬಿಲಿಟಿ ಕೊಡ್ತದೆ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತದೆ ಯಾವುದು ಕೊಲೆನ್ಕೈಮ. ಸೊ ಪೆರೆನ್ಕೈಮ ಏನು ಕೊಡ್ತದೆ, ಪೆರೆನ್ಕೈಮ ಏನು ಮಾಡ್ತದೆ ನಮಗೆ, ಪೆರೆನ್ಕೈಮ ಫುಡ್ ಸ್ಟೋರೇಜ್ ಮಾಡ್ತದೆ ಮತ್ತು ಏನು ಮಾಡ್ತದೆ ನಮಗಲ್ಲಿ ಫುಡ್ ಸ್ಟೋರೇಜ್ ಮತ್ತು ಸಪೋರ್ಟ್ ಪ್ರೊವೈಡ್ ಮಾಡ್ತದೆ ಯಾವುದು ನಮಗೆ ಪೆರೆನ್ಕೈಮ. ರೈಟಾ, ಫುಡ್ ಸಪೋರ್ಟ್ ಮಾಡ್ತದೆ. ನೋಡಿ ಇದು ಕೊಲೆನ್ಕೈಮ ಏನು ಮಾಡ್ತಪ್ಪ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಪ್ಲಾಂಟ್ಸ್ ಮೂವ್ ಆಗ್ಲಿಕ್ಕೆ ಈಸಿಲಿ ಅದಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಕೂಡ ಕೊಡ್ತದೆ ಯಾವುದು ನಮಗೆ ಕೊಲೆನ್ಕೈಮ. ರೈಟಾ, ಈಗ ಮೂರನೇದು ಏನಪ್ಪ ಅಂತಂದ್ರೆ ಸ್ಕ್ಲೆರೆನ್ಕೈಮನೂ ಕೂಡ ಏನು ಮಾಡ್ತದೆ ನಮಗಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಏನು ಇದಕ್ಕೆ ಪ್ರೊವೈಡ್ ಮಾಡ್ತದೆ, ಪ್ಲ್ಯಾಂಟ್ ಬಾಡಿ ಪ್ರೊವೈಡ್ ಮಾಡ್ತದೆ. ರೈಟಾ, ಓಕೆ ನೋಡೋಣ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಮತ್ತೇನು ಇದ್ರದ್ದು ಫೀಚರ್ಸ್ಗಳವ ಇದ್ರದ್ದು ಪೆರೆನ್ಕೈಮ, ಕೊಲೆನ್ಕೈಮ ಮತ್ತು ಸ್ಕ್ಲೆರೆನ್ಕೈಮ. ರೈಟಾ, ನೋಡಿರಿ ಕೊಲೆನ್ಕೈಮ ಓಕೆ ಈ ಪೆರೆನ್ಕೈಮ ಒಳಗೆ 2 ಟೈಪ್ಸ್ ಬರ್ತವೆ. ಯಾವುದಪ್ಪ ಅಂದ್ರೆ ಒಂದು ಯಾವ್ದು ಬರ್ತದೆ, ಪೆರೆನ್ಕೈಮ ಒಳಗೆ 2 ಟೈಪ್ಸ್ ಬರ್ತದೆ. ಒಂದು ಕ್ಲೋರೆನ್ಕೈಮ ಅಂತ ಬರ್ತದೆ, ಇನ್ನೊಂದು ಏನು ಬರ್ತದೆ ಅಲ್ಲಿ ಐರನ್ಕೈಮ ಅಂತ ಬರ್ತದೆ. ಈ ಎದ್ರಾಗಪ್ಪ ಅಂತಂದ್ರೆ ಯಾವುದು ಇದು ಪೆರೆನ್ಕೈಮ ಒಳಗೆ ಮತ್ತು 2 ಟೈಪ್ಸ್ ಬರ್ತವೆ. ಯಾವುದೋ ಒಂದು ಫಸ್ಟ್ ಒಂದು ಯಾವ್ದು ಬರ್ತಪ್ಪ ಅಂತಂದರೆ ಪೆರೆನ್ಕೈಮ ಒಳಗೆ ಕ್ಲೋರನ್ಕೈಮ ಅಂತ
ಕ್ಲೋರನ್ ಕೈಮ ಅಂತ ಬರ್ತದೆ. ಈ ಕ್ಲೋರನ್ ಕೈಮ ಏನು ಮಾಡ್ತಪ್ಪ ಅಂದ್ರೆ ಪ್ಯಾರನ್ ಕೈಮ ಒಳಗೆ ಕ್ಲೋರನ್ ಕೈಮ ಏನದಲ್ಲ ಅದಕ್ಕೆ ಯಾಕಂತ ಕರಿತೀವಿ ಅಂದ್ರೆ ಪೆರನ್ ಕೈಮ ಏನು ಮಾಡ್ತದೆ ಒಂದು ಸ್ಪೆಷಲ್ ಪಿಗ್ಮೆಂಟ್ ಏನು ಪ್ರೆಸೆಂಟ್ ಇರ್ತದೆ. ಅದಕ್ಕೆ ಏನಂತ ಹೇಳ್ತೀವಿ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಎದ್ರಾಗ ಹೆಲ್ಪ್ ಮಾಡ್ತಪ್ಪ ಅಂದ್ರೆ ಫೋಟೋಸಿಂಥಸಿಸ್ನಾಗ ಫೋಟೋಸಿಂಥಸಿಸ್ ಅಥವಾ ಪ್ರಿಪ್ರೇಷನ್ ಆಫ್ ಫುಡ್, ದ್ಯಾಟ್ ಈಸ್ ಪ್ರಿಪ್ರೇಷನ್ ಆಫ್ ಫುಡ್ ಓನ್ಲಿ ಕಾಲ್ಡ್ ಆಸ್ ವಾಟ್ ಫೋಟೋಸಿಂಥಸಿಸ್ ಅಂತ ಕರಿತೀವಿ ನಾವು. ಈಗ ಪೆರೆನ್ಕೈಮ ಏನು ಕಂಟೈನ್ ಮಾಡೋದ, ಕ್ಲೋರೋಫಿಲ್ ಕಂಟೈನ್ ಮಾಡೋದ. ಈ ಕ್ಲೋರೋಫಿಲ್ ಏನು ಮಾಡ್ತದೆ ಫೋಟೋಸಿಂಥಸಿಸ್ ಪ್ರೊಸೆಸ್ನಾಗ ಇನ್ವಾಲ್ವ್ ಆಗೋದ್ರಲ್ಲಿಂತ ಇದ್ರ ಹೆಸರು ಏನು ಬಂತು, ಕ್ಲೋರನ್ ಕೈಮ ಅಂತ ಹೆಸರು ಬಂತು. ಇನ್ನೊಂದು ಏನು ಬರ್ತಪ್ಪ ಅಂತಂದ್ರೆ ಏರನ್ ಕೈಮ ಅಂತ ಬರ್ತದೆ. ಇನ್ನೊಂದು ಏನು ಬರ್ತದೆ ಅಲ್ಲಿ ಏರನ್ ಕೈಮ. ಇದು ಏರನ್ ಕೈಮ ಯಾಕಂತ ಕರೆದ್ರು ಅಂದ್ರೆ ಸ್ಪೆಷಲಿ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಒಳಗೆ ಸ್ವಲ್ಪ ಏರ್ ಕ್ಯಾವಿಟೀಸ್ಗಳು ಇರ್ತಾವೆ ಆ ಪ್ಲ್ಯಾಂಟ್ ಬಾಡಿ ಒಳಗೆ. ಆ ಪ್ಲ್ಯಾಂಟ್ ಬಾಡಿ ಒಳಗೆ ಏನಿರ್ತಾವೆ ಸ್ವಲ್ಪ ಏರ್ ಕ್ಯಾವಿಟೀಸ್ಗಳು ಇರ್ತಾವೆ. ಈ ಏರ್ ಕ್ಯಾವಿಟೀಸ್ಗಳು ಏನು ಮಾಡ್ತಾವೆ ವಾಟ್ರ್ ಒಳಗೆ ಫ್ಲೋಟ್ ಅಲ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ. ಆ ಹೆಲ್ಪ್ ಮಾಡೋ ಸಲಕ್ಕೆ ಅಂತ ಹೆಸರು ಬಂತಿದ್ದಕ್ಕೆ ಏರನ್ ಕೈಮ. ಸೊ ನೋಡಿರಿ ಏನಂತ ಇನ್ನೊಂದು ಸರ್ತಿ ಕ್ಲೀನಾಗಿ ಹೇಳ್ತೀನಿ ನಾನು. ಸೊ ಪೆರನ್ ಕೈಮ ಒಳಗೆ ಎರಡು ಟೈಪ್ ಬರ್ತಾವೆ. ಒಂದೇನು ಏನು ಬರ್ತದೆ ಪೆರನ್ ಕೈಮ ಒಳಗೆ ಎರಡು ಟೈಪ್ಸ್. ಯಾವುದು ಒಂದು ಫಸ್ಟ್ ಕ್ಲೋರನ್ ಕೈಮ ಅಂತ ಬರ್ತದೆ. ಇನ್ನೊಂದು ಯಾವ್ದು ಬರ್ತದೆ ಕ್ಲೋರನ್ ಕೈಮ. ಈ ಕ್ಲೋರನ್ ಕೈಮ ಯಾಕಂತ ಹೆಸರು ಬರ್ತಪ್ಪ ಅಂದ್ರೆ ಆ ಪೆರನ್ ಕೈಮ ಏನು ಕಂಟೈನ್ ಮಾಡ್ಯದ ಕ್ಲೋರೋಫಿಲ್ ಕಂಟೈನ್ ಮಾಡೋದು. ಏನು ಮಾಡೋದು ಕ್ಲೋರೋಫಿಲ್ ಕಂಟೈನ್ ಮಾಡೋದು. ಈ ಕ್ಲೋರೋಫಿಲ್ ಏನು ಪರ್ಫಾರ್ಮ್ ಮಾಡ್ತದೆ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡೋದ್ರಿಂದ ಇದಕ್ಕೆ ಹೆಸರು ಏನು ಬಂತು ಕ್ಲೋರನ್ ಕೈಮ ಅಂತ ಹೆಸರು ಬಂತು. ರೈಟಾ. ಪೆರನ್ ಕೈಮ ಏನು ಕಂಟೈನ್ ಮಾಡೋದ ಕ್ಲೋರೋಫಿಲ್ ಪ್ರೆಸೆಂಟ್ ಇರೋದ್ರಿಂದ ಈ ಕ್ಲೋರೋಫಿಲ್ ಏನು ಮಾಡ್ತದೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಪ್ರೊವೈಡ್ ಮಾಡೋದ್ರಿಂದ ಇದಕ್ಕೆ ಕ್ಲೋರನ್ ಕೈಮ ಅಂತ ಹೆಸರು ಬಂತು. ರೈಟಾ. ಇನ್ನೊಂದು ಏನು ಬರ್ತಪ್ಪ ಅಂತಂದ್ರೆ ಏರನ್ ಕೈಮ ಅಂತ ಹೇಳ್ತೀವಿ. ಏರನ್ ಕೈಮ ಅಂದ್ರೆ ಏನಪ್ಪ ಅಂತಂದ್ರೆ ಈ ಏರನ್ ಕೈಮ ಏನಾಗ್ತದೆ ಯಾವ ಪ್ಲ್ಯಾಂಟ್ಸ್ಗಳು ವಾಟರ್ನಾಗ ಲೀವ್ ಮಾಡ್ತಾವೆ ಆ ಪ್ಲ್ಯಾಂಟ್ ಬಾಡಿನಾಗ ಸಮ್ ಏರ್ ಕ್ಯಾವಿಟಿ ಪ್ರೆಸೆಂಟ್ ಇರ್ತದೆ. ಆ ಏರ್ ಕ್ಯಾವಿಟೀಸ್ಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಪ್ಲ್ಯಾಂಟಿಗೆ ವಾಟ್ರ್ ಒಳಗೆ ಇಮರ್ಸ್ ಆಗಲ್ದಂಗೆ ಸಿಂಕ್ ಆಗಲ್ದಂಗೆ ಏನು ಮಾಡ್ತಾವೆ ಅಲ್ಲಿ ಫ್ಲೋಟ್ ಮಾಡ್ತಾವೆ. ಈ ಫ್ಲೋಟ್ ಮಾಡೋ ಸಲಕ್ಕೆ ಅಂತ ಹೆಸರು ಏನು ಬಂತು ಅದಕ್ಕೆ ನಾವು ಅಲ್ಲಿ ಏರನ್ ಕೈಮ ಅಂತ ಕರಿತೇವೆ. ಎದರದ್ದು ಟೈಪ್ಸ್ಗಳು ಅದು ಇದು ಪೆರನ್ ಕೈಮ. ಅದು ನೋಡ್ರಿ ಇದ್ರಾಗ ಏನಾಗ್ತಾವೆ ಕೊಲನ್ ಕೈಮ ಎಲ್ಲ ಪ್ರೆಸೆಂಟ್ ಇರ್ತದೆ. ಕೊಲನ್ ಕೈಮ ಅಂದರೆ ಫೌಂಡ್ ಇನ್ ಲೀಫ್ ಸ್ಟಾಕ್ಸ್ ಆ್ಯಂಡ್ ಬಿಲೋ ದ ಎಪಿಡರ್ಮಸ್. ರೈಟಾ. ಎಲ್ಲಿ ಫೌಂಡ್ ಆಗ್ತಾವೆ ಕೊಲನ್ ಕೈಮ ಫೌಂಡ್ ಇನ್ ಲೀಫ್ ಸ್ಟಾಲ್ಕ್ಸ್ ಆ್ಯಂಡ್ ಬಿಲೋ ದ ಎಪಿಡರ್ಮಸ್. ಎಪಿಡರ್ಮಸ್ ಅಪ್ಪ ಅಂತಂದ್ರೆ ಏನು ಹೇಳ್ಬೋದಪ್ಪ ಅಂದರೆ ನಮಗೆ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಪ್ಲ್ಯಾಂಟ್ ಬಾಡಿ ಅಂತ ಕರಿತೀವಿ. ಎಪಿಡರ್ಮಸ್ ಮೀನಿಂಗ್ ಏನೇಳಿ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಔಟರ್ ಮೋಸ್ಟ್ ಲೇಯರ್ ರೈಟಾ. ಸೊ ಏನು ಎಪಿಡರ್ಮಸ್ ಅಂದ್ರೇನು ಔಟರ್ ಓಕೆ. ವಾಟ್ ಈಸ್ ಎಪಿಡರ್ಮಸ್? ಔಟರ್ ಮೋಸ್ಟ್ ಲೇಯರ್ ಅಂತ ಕರಿತೀವಿ. ಯಾವುದು ಔಟರ್ ಮೋಸ್ಟ್ ಲೇಯರ್ ಆಫ್ ಅ ಪ್ಲ್ಯಾಂಟ್ ಬಾಡಿ ಈಸ್ ನೋನ್ ಆ್ಯಸ್ ಎಪಿಡರ್ಮಸ್. ಮತ್ತು ಈ ಕೊಲನ್ ಕೈಮ ಎಲ್ಲಿ ಪ್ರೆಸೆಂಟ್ ಇರ್ತಪ್ಪ ಅಂದ್ರೆ ಫೌಂಡ್ ಇನ್ ಲೀವ್ ಸ್ಟಾಕ್ಸ್ ಒಳಗೆ ಮತ್ತು ಬಿಲೋ ದ ಎಪಿಡರ್ಮಸ್ ಒಳಗೆ ಏನಿರುತ್ತೆ ಕೊಲನ್ ಕೈಮ ಪ್ರೆಸೆಂಟ್ ಇರ್ತದೆ. ಎಪಿಡರ್ಮಸ್ ಅಂದ್ರೇನು ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸೆಲ್ ಈಸ್ ಕಾಲ್ಡ್ ಆಸ್ ಅ ಎಪಿಡರ್ಮಸ್ ಅಂತ ಕರಿತೇವೆ. ರೈಟಾ. ಎಪಿಡರ್ಮಸ್ ಬಗ್ಗೆ ನೀವು ನೆನ್ಪಿಟ್ಕೋಬೋದು. ರೈಟಾ. ಓಕೆ. ಅದೇ ರೀತಿಯಾಗಿ ನೋಡಿರಿ ಇದೇನು ಸ್ಕೆಲನ್ ಕೈಮ ಎಲ್ಲಿ ಫೌಂಡ್ ಆಗ್ತದೆ ಇದು ಫೌಂಡ್ ಇನ್ ಸ್ಟೆಮ್ಸ್. ಇದೆಲ್ಲಿ ಆಗ್ತದೆ ಫೌಂಡ್ ಇನ್ ಸ್ಟೆಮ್ಸ್, ಹಸ್ಕ್ ಆಫ್ ಕೋಕೋನಟ್ ಆ್ಯಂಡ್ ಸೀಡ್ ಕೋಡ್ಸ್. ರೈಟಾ. ಸೊ ಎಲ್ಲೆಲ್ಲಿ ಫೌಂಡ್ ಆಗ್ತದ್ದು ಸ್ಟೆಮ್ಸ್ ಒಳಗೆ ಫೌಂಡ್ ಆಗ್ತದೆ. ಸ್ಟೆಮ್ಸ್ ಆಗಿರ್ಬೋದು ಮತ್ತು ಕೊಕೊನೆಟ್ ಆಗಿರ್ಬೋದು. ರೈಟಾ. ಕೊಕೊನೆಟ ಮತ್ತು ನಟ್ಸ್ ಒಳಗಾಗಿರ್ಬೋದು ಮತ್ತು ನಾನು ಸೀಡ್ ಕೋಟ್ ಒಳಗಾಗಿರ್ಬೋದು ಎಲ್ಲದರಾಗೆಲ್ಲ ಪ್ರೆಸೆಂಟ್ ಇರ್ತದೆ. ಯಾವುದು ಸ್ಕ್ಲೆರನ್ ಕೈಮ. ರೈಟಾ. ಎಲ್ಲೆಲ್ಲಿ ಪ್ರೆಸೆಂಟ್ ಇರ್ತದೆ ಒಂದು ಸ್ಟೆಮ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ, ಹಸ್ಕ್ ಆಫ್ ಕೊಕೊನೆಟ್ ಇರ್ತದೆ ಮತ್ತು ಸೀಡ್ ಕೋಟ್ ಒಳಗೆ ಏನಿರ್ತದೆ ನಮ್ಮದು ಸ್ಕ್ಲೆರನ್ ಕೈಮ ಪ್ರೆಸೆಂಟ್ ಇರ್ತದೆ. ರೈಟಾ. ಸೊ ವಾಟ್ ನಾವು ಎಲ್ಲಿ ಸ್ಟಡಿ ಮಾಡಿದ್ದೇವೆ ಅಲ್ಲಿ ಫಸ್ಟ್ ಆಫ್ ಆಲ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದ್ರೇನು ಸ್ಮಾಲ್ನ ರೀಕಾಲ್ ಮಾಡ್ತೀನಿ ಒಂದ್ಸ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದ್ರೇನು ಅದು ಡಿವೈಡಿಂಗ್ ಟಿಶ್ಯೂ ಏನದಲ್ಲ ಮೆರಿಸ್ಮೆಂಟ್ ಟಿಶ್ಯೂ ಅದರದ್ದು ಎಬಿಲಿಟಿ ಲೂಸ್ ಮಾಡ್ಕೊಂಡು ಪರ್ಮನೆಂಟ್ ಸೈಜ್ ಶೇಪ್ ಅಕ್ವೈರ್ ಮಾಡೋದಕ್ಕಂತ ಅಂತ ಕರಿತೀವಿ ನಾವು ಅಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೇವೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3 ಟೈಪ್ಸ್ ಬರ್ತವೆ. ಯಾವುದು ಪೆರನ್ ಕೈಮ ಅಂತ ಬರ್ತದೆ. ರೈಟಾ. ಕೊಲನ್ ಕೈಮ ಅಂತ ಬರ್ತದೆ ಮತ್ತು ಸ್ಕ್ಲೆರನ್ ಕೈಮ. ಇದ್ರಾಗ ಪೆರನ್ ಕೈಮ ಮತ್ತು ಕೊಲನ್ ಕೈಮ ಒಳಗೆ ಲಿವಿಂಗ್ ಸೆಲ್ ಇರ್ತಾವೆ. ಸ್ಕ್ಲೆರನ್ ಕೈಮ ಒಂದರೊಳಗೆ ಏನು ಇರ್ತಾವೆ ಅಲ್ಲಿ ಡೆಡ್ ಸೆಲ್ಗಳು ಇರ್ತಾವೆ. ಪೆರನ್ ಕೈಮ ಒಳಗೆ ಥಿನ್ ಸೆಲ್ ವಾಲ್ ಇರ್ತದೆ. ಕೊಲನ್ ಕೈಮ ಒಳಗೆ ಥಿಕ್ಕರ್ ಸೆಲ್ ವಾಲ್ ಇರ್ರೆಗ್ಯುಲರ್ ಅಲ್ಲಿ ಕಾರ್ನರ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಥಿಕ್ಕರ್ ಸೆಲ್ ವಾಲ್ ಇರ್ರೆಗ್ಯುಲರ್ ಇಟ್ ದಿ ಕಾರ್ನರ್ಸ್ ಒಳಗೆ ಇರ್ತದೆ. ಇದ್ರಾಗ ಏನಿರ್ತದೆ ಸ್ಕ್ಲೆರನ್ ಕೈಮ ಒಳಗೆ
ಕಾನ್ಸ್ಟೆಂಟ್ ಅಥವಾ ಯೂನಿಫಾರ್ಮ್ ಥಿಕ್ ಇರ್ತದೆ ಅಂತ ಹೇಳ್ತೇವೆ ರೈಟಾ. ಮತ್ತು ಇನ್ನೊಂದು ಏನು ಕೀ ಫಂಕ್ಷನ್ ಏನಪ್ಪ ಅಂತಂದ್ರೆ ಪೇರೆನ್ಕೈಮ್ ಏನು ಮಾಡ್ತಾ ಫುಡ್ ಸ್ಟೋರೇಜ್ ಮತ್ತು ಸಪೋರ್ಟಿಗೆ ಹೆಲ್ಪ್ ಮಾಡ್ತದೆ. ಇದು ಕೊಲೊನ್ಕೈಮ್ ಏನು ಮಾಡ್ತಾ ಫ್ಲೆಕ್ಸಿಬಿಲಿಟಿ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತದೆ. ಅದೇ ರೀತಿಯಾಗಿ ಸೊ ಇದು ಏನು ಮಾಡ್ತಪ್ಪ ಅಂತಂದ್ರೆ ಯಾವುದು ಸ್ಕ್ಲೆರೆನ್ಕೈಮನು ಕೂಡ ಏನು ಮಾಡ್ತಾ ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಪ್ರೊವೈಡ್ ಮಾಡ್ತಾ. ಅದಕ್ಕೆ ಪ್ಲಾಂಟ್ ಬಾಡಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ ಪ್ರೊವೈಡ್ ಮಾಡ್ತಾ. ಮತ್ತೇನು ಹೇಳಿದೆವಪ್ಪ ಅಂತಂದ್ರೆ ನಾವು ಪೆರೆನ್ಕೈಮ ಒಳಗೆ 2 ಡಿವೈಡ್ ಮಾಡಿದೆ. ಮತ್ತು 2 ಡಿವೈಡ್ ಒಂದು ಕ್ಲೋರನ್ಕೈಮ ಅಂತ ಹೇಳಿದೆ, ಇನ್ನೊಂದು ಯಾವುದು ಏರನ್ಕೈಮ ರೈಟ್. ಒಂದು ಕೋಲನ್ಕೈಮ ಕ್ಲೋರನ್ಕೈಮ, ಇನ್ನೊಂದೇನು ಏರನ್ಕೈಮ. ಯಾಕೆ ಕ್ಲೋರನ್ಕೈಮಪ್ಪ ಅಂದರೆ ಕ್ಲೋರನ್ಕೈಮ ಏನು ಮಾಡ್ತದೆ ನಮಗಲ್ಲಿ ಫೋಟೋಸಿಂಥಸಿಸ್ ಪ್ರೊಸೆಸ್ ನಮಗೆ ಪ್ರಿಪ್ರೇಷನ್ ಮಾಡೋದ್ರಿಂದ ಇದ್ರ ಹೆಸರು ಏನು ಬಂತು ಕ್ಲೋರನ್ಕೈಮ ಅಂತ ಬಂತು. ಯಾಕೆ ಕ್ಲೋರನ್ಕೈಮ ಬಂತಂದ್ರೆ ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಏನು ಬೇಕು ನಮಗಲ್ಲಿ ಕ್ಲೋರೋಫಿಲ್ ಬೇಕು. ಆ ಕ್ಲೋರೋಫಿಲ್ ಪ್ರೆಸೆಂಟ್ ಇರೋದ್ರಿಂದ ಅದು ಫೋಟೋಸಿಂಥಸಿಸ್ ಪ್ರೊಸೆಸ್ ಏನೋ ಇನ್ವಾಲ್ವ್ಮೆಂಟ್ ಆಗ್ತದೆ. ಅದಕ್ಕೇನು ಬಂತು ಕ್ಲೋರೋಫಿಲ್ಲಿಂದ ಕ್ಲೋರನ್ಕೈಮ ಅಂತ ಪ್ರೊಸೆಸ್ ಬಂತು ರೈಟ್ನ ನೇಮ್ ಬಂತು ರೈಟಾ. ಓಕೆ, ಏರನ್ಕೈಮಪ್ಪ ಅಂತಂದ್ರೆ ಇದನ್ನು ಒಂದು ಪೆರೆನ್ಕೈಮದ ಟಿಶ್ಯೂ. ಇದ್ರಾಗ ಏನಾಗ್ತು ಪ್ಲಾಂಟ್ಸ್ಗಳೇನು ಅಕ್ವಾಟಿಕ್ ಪ್ಲಾಂಟ್ಸ್ಗಳನ್ನಾಗ ಒಂದು ಏರ್ ಕ್ಯಾವಿಟಿ ಇರ್ತದೆ. ಆ ಏರ್ ಕ್ಯಾವಿಟಿ ಏನು ಮಾಡ್ತಾ ಪ್ಲಾಂಟ್ಸ್ಗಳಿಗೆ ವಾಟ್ರ್ ಒಳಗೆ ಫ್ಲೋಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದ್ರಲ್ಲಿಂದ ಇದಕ್ಕೇನು ಹೆಸರು ಬಂತು ಏರನ್ಕೈಮ ಅಂತ ಬಂತು ರೈಟಾ. ಓಕೆ, ಸೊ ಇದು ಏನಾಗ್ತದೆ ಕೊಲೊನ್ಕೈಮ ಎದ್ರಾಗ ಫೌಂಡ್ ಇರ್ತದೆ ಲೀಫ್ ಸ್ಟಾಕ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ ಮತ್ತು ಬಿಲೋ ಎಪಿಡರ್ಮಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಕೊಲೊನ್ಕೈಮಲ್ಲಿ ಪ್ರೆಸೆಂಟ್ ಇರ್ತದೆ, ಲೀಫ್ ಸ್ಟಾಕ್ಸ್ ಒಳಗೆ ಪ್ರೆಸೆಂಟ್ ಇರ್ತದೆ. ಎಪಿಡರ್ಮಸ್ ಅಂದರೆ ಏನಂತ ಹೇಳಿದೆವು ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಅಂತ ಹೇಳಿದೆವು ರೈಟಾ. ಓಕೆ, ಸೊ ಲಾಸ್ಟ್ ಒಂದು ಏನಪ್ಪ ಅಂತಂದ್ರೆ ಇದು ಎಲ್ಲಿ ಫೌಂಡ್ ಇರ್ತಪ್ಪ ಅಂದ್ರೆ ಸ್ಕೆಲೆನ್ಕೈಮ ಎಲ್ಲಿ ಫೌಂಡ್ ಇರ್ತದೆ ಸ್ಟೆಮ್ ಒಳಗೆ ಸಿಗ್ತದೆ ಮತ್ತು ಹಸ್ಕ್ ಆಫ್ ದ ಕೊಕೊನೆಟ್ನಾಗ ಮತ್ತು ಸೀಡ್ ಕೋಟ್ ಒಳಗೆ ನಮಗೆ ಸಿಗ್ತದೆ. ಅಲ್ಲಿ ಹಸ್ಕ್ ಆಫ್ ಕೊಕೊನೆಟ್ ಸ್ಟೆಮ್ ಒಳಗೆ ಮತ್ತು ಸೀಡ್ ಕೋಟ್ ಒಳಗೆ ಏನಾಗ್ತದೆ ಪ್ರೆಸೆಂಟ್ ಆಗಿರ್ತದೆ ರೈಟಾ. ಸೊ next video will continue further topics of this chapter. So until we can subscribe my channel and share with our friends. Thank you.